ನಾಳೆ ಡಿಸೆಂಬರ್ 11ನೆಯ ತಾರೀಕು ಬುಧವಾರದ ದಿನ ವಿಶೇಷವಾದ ಮೋಕ್ಷದ ಏಕಾದಶಿ ಬಂದಿದೆ. ಈ ದಿನ ಈ ಕೆಲಸಗಳನ್ನು ಮಾಡಿದರೆ ಪಿತೃಗಳಿಗೆ ನರಕದಿಂದ ಮುಕ್ತಿ ದೊರೆತು ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಜೀವನದ ಸರ್ವ ಕಷ್ಟಗಳು ದೂರವಾಗಿ ಪುಣ್ಯಫಲ ಲಭಿಸುತ್ತೆ. ಸದಾ ವಿಷ್ಣು ಬಲ ನಿಮ್ಮೊಂದಿಗಿರಲು ಈ ದಿನ ಮಾಡಬೇಕಾದ ಕೆಲಸಗಳೇನು, ಏಕಾದಶಿ ವಿಷ್ಣು ಪೂಜೆ ಹೇಗಿರಬೇಕು, ಈ ದಿನದ ವಿಶೇಷ ವ್ರತಕತೆ ಏನು ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ತಿಥಿಯನ್ನು ಮೋಕ್ಷದ ಏಕಾದಶಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಒಮ್ಮೆ ಧರ್ಮರಾಜನು ಈ ಏಕಾದಶಿಯ ವಿಶೇಷತೆಯನ್ನು ಶ್ರೀಕೃಷ್ಣನಿಗೆ ಕೇಳಿದಾಗ ಆಗ ಶ್ರೀಕೃಷ್ಣನು ಪೂರ್ವ ಕಾಲದಲ್ಲಿ ಚಂಪಕ ಎಂಬ ನಗರದಲ್ಲಿ ವೈಕಾನಸ ಎಂಬ ರಾಜನು ಇರುತ್ತಾನೆ. ಈತನು ಚಂಪಕ ನಗರದ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಸಲಹುತ್ತಿರುತ್ತಾನೆ. ಒಮ್ಮೆ ಈ ರಾಜನಿಗೆ ಕನಸೊಂದು ಬೀಳುತ್ತೆ. ರಾಜನ ತಂದೆಯು ನರಕದಲ್ಲಿ ನರಳುವಂತೆ ಕನಸು ಕಾಣುತ್ತದೆ. ಇದರಿಂದ ತೀರಾ ಮನನೊಂದಂತಹ ರಾಜನು ಅನೇಕ ಬ್ರಾಹ್ಮಣರನ್ನು ಕರೆಸಿ ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾನೆ. ನನ್ನ ತಂದೆಯು ನರಕದಲ್ಲಿರುವುದು ನೋಡಿ ನನಗೆ ಮನಃಶಾಂತಿ ಇಲ್ಲ. ನಾನು ಅನುಭವಿಸುತ್ತಿರುವ ಈ ಸುಖ ಜೀವನ, ರಾಜ್ಯ ಎಲ್ಲವೂ ನನಗೆ ಬೇಡ. ನನ್ನ ತಂದೆ ಸುಖವಾಗಿರಲು, ಉದ್ಧಾರವಾಗಲು ಯಾವುದಾದರೂ ವ್ರತಗಳು ಇದ್ದರೆ, ದಾನಗಳು ಇದ್ದರೆ ತಿಳಿಸಿಕೊಡಿ ಎಂದು ಬೇಡಿಕೊಳ್ಳುತ್ತಾನೆ. ಆಗ ಬ್ರಾಹ್ಮಣರು ಒಂದು ಸಲಹೆಯನ್ನು ನೀಡುತ್ತಾರೆ. ನಿನ್ನ ರಾಜ್ಯಕ್ಕೆ ಸಮೀಪದಲ್ಲಿಯೇ ಒಂದು ಆಶ್ರಮವಿದೆ, ಅಲ್ಲಿ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಎಂದು ತಿಳಿಸಿಕೊಡ್ತಾರೆ. ಆಶ್ರಮಕ್ಕೆ ಹೋದ ರಾಜನು ಅಲ್ಲಿನ ಋಷಿ ಮುನಿಗಳಿಗೆ ಈ ಪ್ರಶ್ನೆಯನ್ನ ಇಡ್ತಾನೆ. ಇಂದಿನ ಜನ್ಮದಲ್ಲಿ ನಿನ್ನ ತಂದೆಗೆ ಅನೇಕ ಪತ್ನಿಯರಿದ್ರು. ಅದರಲ್ಲಿ ಒಬ್ಬ ಪತ್ನಿ ನಿನ್ನ ತಂದೆಯ ಬಳಿ ಬಂದಾಗ ಆಕೆಯನ್ನು ಪ್ರೀತಿಸದೆ ತಾರತಮ್ಯ ಮಾಡಿರುತ್ತಾನೆ. ಆಕೆಯನ್ನು ಚೆನ್ನಾಗಿ ನೋಡಿಕೊಳ್ಳದೆ ಒಬ್ಬ ಪತ್ನಿಯನ್ನೇ ಹೆಚ್ಚು ಪ್ರೀತಿಸುತ್ತಿರುತ್ತಾನೆ. ಇದರಿಂದ ನಿನ್ನ ತಂದೆಗೆ ನರಕ ಪ್ರಾಪ್ತಿಯಾಗಿದೆ ಎಂದು ಆಶ್ರಮದಲ್ಲಿ ತಿಳಿಸಿಕೊಡ್ತಾರೆ. ಇದಕ್ಕಾಗಿ ನಾನು ಯಾವುದಾದರೂ ದಾನ ಮಾಡಬೇಕಾ ಹೇಳಿ ಎಂದು ರಾಜನು ಕೇಳಿದಾಗ ಋಷಿಮುನಿಗಳು ಮೋಕ್ಷದ ಏಕಾದಶಿ ಎಂಬ ಏಕಾದಶಿ ಇದೆ. ಆ ದಿನ ಭಕ್ತಿಯಿಂದ ಉಪವಾಸವಿದ್ದು ಹರಿನಾಮ ಸ್ಮರಣೆ ಮಾಡಿದರೆ ಸರ್ವ ಪಿತೃಗಳಿಗೆ ಮೋಕ್ಷ ಸಿಗುತ್ತೆ. ಇದರಿಂದ ನಿನ್ನ ತಂದೆಗೆ ನರಕದಿಂದ ಮುಕ್ತಿ ಸಿಗುತ್ತದೆ ಎಂದು ತಿಳಿಸಿಕೊಡ್ತಾರೆ. ಇದನ್ನು ಕೇಳಿ ಮನೆಗೆ ಬಂದಂತಹ ರಾಜನು ಎಲ್ಲರಿಗೂ ಈ ವ್ರತಾಚರಣೆ ಮಾಡಲು ಹೇಳಿ ತಾನೂ ಕೂಡ ಕಠಿಣ ನಿಯಮ ನಿಷ್ಠೆಯಿಂದ ಉಪವಾಸದಿಂದ ಈ ಏಕಾದಶಿಯನ್ನ ಆಚರಿಸುತ್ತಾನೆ. ಈ ಮೋಕ್ಷದ ಏಕಾದಶಿಯನ್ನು ಆಚರಿಸಿದ ಫಲವಾಗಿ ರಾಜನ ತಂದೆಗೆ ನರಕದಿಂದ ಮುಕ್ತಿ ದೊರೆತು ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ. ಈ ಏಕಾದಶಿಯ ಬಗ್ಗೆ ಬ್ರಹ್ಮಾಂಡ ಪುರಾಣದಲ್ಲಿ ವಿಶೇಷವಾದ ಉಲ್ಲೇಖವಿದೆ. ಆದ್ದರಿಂದ ಯಾರು ಈ ಮೋಕ್ಷದ ಏಕಾದಶಿಯನ್ನು ಭಕ್ತಿ ನಿಯಮದಿಂದ ಆಚರಿಸುತ್ತಾರೋ, ಅವರ ವಂಶದಲ್ಲಿ ಯಾರು ನರಕ ಸೇರಿರುತ್ತಾರೋ ಅವರಿಗೆ ನರಕದಿಂದ ಮುಕ್ತಿ ದೊರೆತು ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಸ್ವರ್ಗಲೋಕದ ಸುಖ ಅನುಭವಿಸುವಂತಾಗುತ್ತದೆ. ಪಿತೃದೋಷ, ಪಿತೃಶಾಪಗಳು ದೂರವಾಗಿ ಪಿತೃಗಳ ವಿಶೇಷ ಅನುಗ್ರಹದಿಂದ ನಿಮ್ಮ ಇಡೀ ವಂಶದ ಏಳಿಗೆಯಾಗುತ್ತದೆ. ಮನಸ್ಸಿನ ಕೋರಿಕೆಗಳು ಈಡೇರಿ ಅನೇಕ ಶುಭ ಫಲಗಳು ಉಂಟಾಗುತ್ತದೆ. ಇದೇ ದಿನ ಗೀತಾ ಜಯಂತಿಯನ್ನು ಕೂಡ ಆಚರಿಸಲಾಗುತ್ತದೆ. ಕುರುಕ್ಷೇತ್ರದಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ಮಹಾಭಾರತದ ಯುದ್ಧವು ನಡೆದಾಗ ಅರ್ಜುನನು ಕೌರವರ ಸೈನ್ಯವನ್ನು ನೋಡಿ ದುಃಖಿತನಾದನು. ಆಗ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೆಯನ್ನ ಉಪದೇಶಿಸಿದನು. ಈ ದಿನವು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನ ಎಂದು ಹೇಳಲಾಗುತ್ತದೆ. ಶ್ರೀಕೃಷ್ಣನ ಉಪದೇಶದಿಂದ ಅರ್ಜುನನಿಗೆ ಮಹಾಭಾರತದ ಯುದ್ಧವನ್ನ ಹೇಗೆ ಗೆಲ್ಲಲು ಸಾಧ್ಯವೋ ಅದೇ ರೀತಿಯಲ್ಲಿ ಗೀತಾ ಜ್ಞಾನದಿಂದ ಒಬ್ಬ ವ್ಯಕ್ತಿಯು ಕಷ್ಟಕರ ಸಂದರ್ಭದಲ್ಲೂ ಗೆಲ್ಲಬಹುದು. ಈ ದಿನ ಗೀತಾ ಪಾರಾಯಣ ಮಾಡಿದರೆ, ಭಗವದ್ಗೀತೆ ಪುಸ್ತಕವನ್ನು ಯಾರಿಗಾದರೂ ಓದಲು ನೀಡಿದರೆ ಶ್ರೀಕೃಷ್ಣನ ಅನುಗ್ರಹ ಸದಾ ನಿಮ್ಮೊಂದಿಗಿರುತ್ತದೆ. ಈ ದಿನ ವಿಷ್ಣು ದೇವರನ್ನು ಪೂಜೆ ಮಾಡುವಾಗ ಪೂಜೆಯಲ್ಲಿ ಭಗವದ್ಗೀತೆಯನ್ನು ಇಟ್ಟು ಪೂಜೆ ಮಾಡಿದರೂ ಕೂಡ ತುಂಬಾ ಉತ್ತಮ. ಈ ಏಕಾದಶಿಯನ್ನು ಆಚರಿಸುವವರು ಏಕಾದಶಿ ಇಂದಿನ ದಿನವೇ ಅಂದರೆ ದಶಮಿಯ ದಿನ ರಾತ್ರಿಯಿಂದಲೇ ಅನ್ನ ಸ್ವೀಕರಿಸಬಾರದು. ದಶಮಿ ದಿನ ರಾತ್ರಿಯಿಂದಲೇ ಉಪವಾಸವಿದ್ದು ಏಕಾದಶಿ ಆಚರಿಸಿ ಮರುದಿನ ದ್ವಾದಶಿಯ ದಿನ ಉಪವಾಸವನ್ನ ಬಿಡಬೇಕು. ದ್ವಾದಶಿ ದಿನ ಪಾರಣ ಸಮಯ ಬಂದು ಬೆಳಿಗ್ಗೆ 6:32 ಬೆಳಿಗ್ಗೆ 8:49 ಇರುತ್ತದೆ. ಏಕಾದಶಿಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಇತ್ಯಾದಿಗಳನ್ನು ಮುಗಿಸಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ವಿಷ್ಣು ಲಕ್ಷ್ಮೀದೇವಿಯ ಚಿತ್ರಪಟವನ್ನು ಏರ್ಪಾಡು ಮಾಡಿಕೊಂಡು ಹಳದಿ ಬಣ್ಣದ ಪುಷ್ಪಗಳಿಂದ ಹಾಗೂ ತುಳಸಿಯ ದಳ ಅಥವಾ ತುಳಸಿ ಮಾಲೆಯಿಂದ ಅಲಂಕಾರವನ್ನ ಮಾಡಿಕೊಳ್ಳಬೇಕು. ವಿಷ್ಣು ದೇವರ ಮುಂದೆ ದೀಪಕ್ಕೆ 3 ಬತ್ತಿಯನ್ನ ಹಾಕಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಎಂದು ಹೇಳಿಕೊಳ್ಳುತ್ತಾ ಒಂದೊಂದು ತುಳಸಿ ದಳಗಳನ್ನು ಇಡುತ್ತಾ ವಿಷ್ಣು ದೇವರನ್ನ
ಪೂಜಿಸಬೇಕು. ಪಚ್ಚೆ ಕರ್ಪೂರದಿಂದ ವಿಶೇಷವಾಗಿ ವಿಷ್ಣು ಹಾಗೂ ಲಕ್ಷ್ಮೀ ದೇವರಿಗೆ ಆರತಿಯನ್ನು ಬೆಳಗಬೇಕು. ಈ ದಿನ ವಿಷ್ಣು ದೇವರ ದರ್ಶನವನ್ನು ಮಾಡಿ ಸಮಸಂಖ್ಯೆಯಲ್ಲಿ ವಿಷ್ಣು ದೇವರ ದೇಗುಲದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ಬರಬೇಕು. ಈ ಮೋಕ್ಷದ ಏಕಾದಶಿಯ ದಿನ ದಣಿವಾದವರಿಗೆ ಜಲದಾನವನ್ನು ಮಾಡಬೇಕು. ಪಶು ಪಕ್ಷಿಗಳಿಗೆ ಕುಡಿಯಲು ನೀರನ್ನು ಇಡಬೇಕು. ಈ ಏಕಾದಶಿಯನ್ನು ಆಚರಿಸಿದವರಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಎಲ್ಲ ವಿಧವಾದಂತಹ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ. ಈ ಏಕಾದಶಿ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಶ್ರೀ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.